ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನಿ ಸ್ಪಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ 77 ಪೋರ್ಟಲ್ 77 ಅಲ್ಲಿ ನಾವು ಯಾವ ಥರ ವಿಷಸ್ ಬರೀಬಹುದು, ಮತ್ತು ಕಾರ್ಡ್ಸ್ ಮುಖಾಂತರ ಟ್ಯಾರೋ ಕಾರ್ಡ್ಸ್ ಮುಖಾಂತರ ನಮ್ಮಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಈ 77 ಪೋರ್ಟಲ್ಸಿಂದ. ನಿಮ್ಮ ಪೋರ್ಟಲ್ಸ್ನ ಬರ್ತಿರ್ತೀರಾ, ಪೋರ್ಟಲ್ಸಲ್ಲಿ ನೀವು ಅಫರ್ಮೇಷನ್ಸ್ ಎಲ್ಲ ಬರ್ತಿರ್ತೀರಾ. ಆ ಅಫರ್ಮೇಷನ್ಸ್ ಎಲ್ಲನೂ ನಿಮಗೆ ಎಷ್ಟು ಸಕ್ಸಸ್ ಆಗುತ್ತೆ, ಸಕ್ಸಸ್ ಆಗಲ್ಲ ಅನ್ನೋದು ನೋಡ್ತಾ ಬರೋಣ ಬನ್ನಿ. ಟ್ಯಾರೋ ಕಾರ್ಡ್ ಮುಖಾಂತರ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಈಸಿ ಆಗುತ್ತೆ. ಈ 77 ಪೋರ್ಟಲಲ್ಲಿ ನಾವು ಅಫರ್ಮೇಷನ್ಸ್ ಎಲ್ಲ ಬರ್ದಿದ್ದೀವಿ, ನಾವು ವಿಶ್ ಫುಲ್ಫಿಲ್ಮೆಂಟ್ ಎಲ್ಲ ಬರ್ದಿರ್ತೀವಿ. ಆಗುತ್ತೋ ಆಗಲ್ವೋ ಒಂದು ಡೌಟ್ ಇರುತ್ತೆ. ಆ ಡೌಟ್ ಎಲ್ಲ ಕ್ಲಾರಿಫೈ ಇಲ್ಲಿ ಮಾಡೋಣ ಬನ್ನಿ. ಥ್ಯಾಂಕ್ ಯು. ಟ್ಯಾರೋ ಕಾರ್ಡ್ಸ್ ನೋಡ್ತಾ ಬರೋಣ ಬನ್ನಿ. ಈ ಟ್ಯಾರೋ ಕಾರ್ಡ್ ಮುಖಾಂತರ ನಿಮ್ಮಲ್ಲಿ ಏನು ಚೇಂಜಸ್ ಆಗ್ತಾ ಇದೆ, ಏನಿಲ್ಲ, ಈ ಪೋರ್ಟಲ್ಸ್ 77 ಪೋರ್ಟಲ್ ನಿಮಗೆ ಎಷ್ಟು ಅನುಕೂಲಕರವಾಗಿ ಮಾಡಿಕೊಡ್ತಾ ಇದೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ದಿನ ಆಗಿದೆ ಟ್ಯಾರೋ ಕಾರ್ಡ್ಸ್ ರೀಡಿಂಗು ಮಾಡಿ. ತುಂಬ ಕ್ಲಾಸಸ್ ಎಲ್ಲನೂ ನಡೀತಾ ಇತ್ತು. ಟ್ಯಾರೋ ಕ್ಲಾಸಸ್ ಬೇರೆಯವರೆಲ್ಲನೂ ತಗೊಳ್ಳೋದು, ರೀಡಿಂಗು, ಈ ಥರ ಮನಿ ಕ್ಲಾಸಸ್, ಮನಿ ಅಬೌಂಡೆನ್ಸ್ ಕ್ಲಾಸಸ್. ನಿಮಗೂ ಯಾರಿಗಾದ್ರೂ ಇಷ್ಟ ಇದ್ರೆ ಮನಿ ಅಫರ್ಮೇಷನ್ಸು, ಮೆಡಿಟೇಷನ್ ಕ್ಲಾಸಸ್, 21 days ಮೆಡಿಟೇಷನ್ಸ್ ಈ ಥರ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಒಂದು ನೀವು ವಾಟ್ಸಪ್ ಗ್ರೂಪ್ದು ನಾನು ಲಿಂಕ್ ಕೊಟ್ಟಿರ್ತೀನಿ. ಜಾಯ್ನ್ ಆಗಬೇಕು ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ, ಲಿಂಕ್ ಕೊಟ್ಟಿರ್ತೇನೆ. 21 days ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್ ಮಾಡಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಸಾಯಿಬಾಬಾ ಕಾರ್ಡ್ಸ್ ಏನು ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. 77 ಪೋರ್ಟಲ್ಸ್ ಬಗ್ಗೆ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. 3 of Pentacles ಬರ್ತಾ ಇದೆ. 4 of Swords. ಓಕೆ. King of Wands. Okay. Knight of Wands. Emperor card. Okay. ಇಲ್ಲಿ ಕಾರ್ಡ್ಸ್ ಆಮೇಲೆ ತೆಗೆಯೋಣ. ಬಾಟಮ್ ದ ಡೆಕ್, ಪೇಜ್ ಆಫ್ ಪೆಂಟಿಕಲ್ಸ್. ತ್ರೀ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನೀವು ಹಣಕಾಸಿನ ಸ್ಥಿತಿಯಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಿರಬಹುದು, ಆದರೆ ಆದಷ್ಟು ಬೇಗ ಒಂದು 3 weeks ಅಲ್ಲಿ ನಿಮಗೆ ಆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಹೇಳಬಹುದು. ಇನ್ನೂ ಒಂದಷ್ಟು ಜನ ನಾನು ಮಾಡಿ ನನಗೆ ಬೇಜಾರಾಗಿದೆ ಅಂತ ಅನ್ನೋರು ಇದ್ದಾರೆ. ಮತ್ತು ಬೇರೆಯವ್ರ ಹತ್ರ ದುಡ್ಡುಗೋಸ್ಕರ ನೀವು ಅವ್ರ ಹತ್ರ ಇರೋದನ್ನು ನಾನು ತಗೋಬೇಕು ಅಂದರೆ ಅವ್ರು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಕೇಳಿರಬಹುದು. ಅವ್ರು ಆದಷ್ಟು ಬೇಗ ಕೊಡೋದಕ್ಕೆ ಈ ಮ್ಯಾನಿಫೆಸ್ಟೇಷನಿಂದ ನಿಮಗೆ 7 of 7 ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಿಮ್ಮಲ್ಲಿ ಚೇಂಜಸ್ ಆಗುತ್ತೆ. ಮತ್ತು ದ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಯಾರಿಗೆಲ್ಲ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅವ್ರ ಪ್ರೆಗ್ನೆನ್ಸಿ ಆಗೋ ಮೂಮೆಂಟಬಲ್ ಬರ್ತಾ ಇದೆ. ನೆಕ್ಸ್ಟು ತುಂಬ ಜನ ಆರೋಗ್ಯ ಮತ್ತು ಹಣಕಾಸಿನ ಸ್ಥಿತಿಯಲ್ಲೇ ಹೇಳಿದ್ದಾರೆ. ರಿಲೇಷನ್ಶಿಪ್ ಕಡಿಮೆ, ಆ ರಿಲೇಷನ್ಶಿಪ್ಪಲ್ಲಿ ಕೇಳಿರೋದು ತುಂಬ ಕಡಿಮೆ ಜನ. ಹಲವು ಕೇಳಿರಬಹುದು, ಮಾಡಿರಬಹುದು ರಿಲೇಷನ್ಶಿಪ್ಪಲ್ಲೂ. ಯಾಕಂದರೆ 7 ಪೋರ್ಟಲ್ ಅಂದ್ರೆ 7 ವಿಷಸ್ನ ನೀವು ಬರೆದು ಒಂದು ವೈಟ್ ಪೇಪರಲ್ಲಿ ಬರೆದು ಗ್ರೀನ್ ಕಲರ್ ಪೆನ್ ಇಲ್ಲ ಯೆಲ್ಲೋ ಕಲರ್ ಪೇಪರ್ ತಗೊಂಡು ಗ್ರೀನ್ ಕಲರ್ ಪೆನ್ನಲ್ಲಿ ಬರೀಬಹುದು. ಬರೆದು ಅದನ್ನು ಸುಟ್ಟು ಆ ಬೂದಿಯನ್ನು ಯೂನಿವರ್ಸಲ್ಗೆ ಗ್ಲೋ ಮಾಡಿ. ಇಲ್ಲ ಮ್ಯಾಮ್ ನಂದೊಂದೇ ವಿಷಸ್ ಇದೆ, ಒಂದು ವಿಷಸ್ನ ನಾನು ಬರಿತೀನಿ ಅಂದರೆ ಒಂದೇ ಒಂದು ವಿಷನ ಬರೀಬಹುದು. ಒಂದು ವಿಷನ 7 ಬಾರಿ ಬರೆದು ಅದನ್ನು ಅದೇ ರೀತಿಯಲ್ಲಿ ಬರೀಬಹುದು. ಈ ವಿಡಿಯೋ ಅನ್ನೋದು ನಿಮಗೆ ಲೇಟಾಗಿ ಸಿಗ್ತಾ ಇದೆ ಅಂತ ಅನಿಸ್ತಿರಗನ ಸಂಜೆ 7 o'clock 7 ಸ್ಟಾರ್ಟ್ ಮಾಡಿ. ಆವಾಗ ಬರೆದು ಕಂಪ್ಲೀಟ್ ಮಾಡಿ. ಅಷ್ಟರಲ್ಲಿ 7 o'clock ಸ್ಟಾರ್ಟ್ ಮಾಡಿ 7 ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಅಕಸ್ಮಾತ್ ಇವತ್ತು ಮಾಡೋಕ್ಕಾಗಲಿಲ್ಲ, 16 ಅಲ್ಲೂ 1 + 6 7 ಅಲ್ಲಿ ಸಿಗುತ್ತೆ. 16 ಡೇಟಿಗೆ ಆವತ್ತು ಬರೀಬೋದು. ಇನ್ನು ನೆಕ್ಸ್ಟು 24 24
25ಗೆ ಬರುತ್ತೆ. 25 ಎಲ್ಲ ಮಾಡಬಹುದು. 5 + 2 + 5 7 ಬರುತ್ತೆ. ಆ ದಿನನೂ ಮಾಡಬಹುದು. ಈ ದಿನ ಮಿಸ್ ಆಯ್ತು, ಆ ದಿನ ಫೋಟೋದು ಮಾಡಬಹುದು. ಆ ದಿನನೂ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಈ ದಿನ ಎಷ್ಟು ಇದಿರುತ್ತೋ ಅಷ್ಟೇ ಸ್ಟ್ರಾಂಗ್ ಆವತ್ತು ಇರುತ್ತೆ, ನೀವು ಮಾಡಬಹುದು. ಇನ್ನು ಲವರ್ಸ್ ಯಾರೋ ಕೇಳ್ತಾ ಇದ್ದಾರೆ, ಲವರ್ಸ್ದು ಬರ್ದಿರ್ತಾರೆ. ಅವ್ರದ್ದು ಜೊತೆ ಮಾತಾಡಿ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ. ಅಂದ್ರೆ ಅವರು ಓಕೆನಾ ಅಂತಾನೂ ಇಲ್ಲ, ಬೇಡ ಅಂತಾನೂ ಇಲ್ಲ, ಆ ರೀತಿಯಲ್ಲಿ ಇದ್ದಾರೆ ಅವರು, ಹೇಳ್ಬೇಕು ಅಂದ್ರೆ. ಈಗ ಆಲ್ಮೋಸ್ಟ್ ಇಲ್ಲಿ ಮನಿ ಪ್ರಾಬ್ಲಮ್ಗೋಸ್ಕರನೇ ಕೇಳಿದ್ದಾರೆ. ನೆಕ್ಸ್ಟ್ ಸ್ವಲ್ಪ ನನಗೆ ಮನಿ ಬರಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ಗಿಂತ ಇನ್ ಡೀಟೇಲ್ ಆಗಿ ಬರೆಯಿರಿ, ಅವಾಗ ಇನ್ನೂ ಬೇಗ ಆಗುತ್ತೆ. ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಇದರಿಂದ ಅರ್ನಿಂಗ್ ಆಗಬೇಕು, ಇಲ್ಲ ನನಗೆ ಈ ಥರ ದುಡ್ಡು ಹಾಕಿದ್ದೀನಿ, ಅಲ್ಲಿಂದ ಬರಬೇಕು. ಅಂದ್ರೆ ಒಂದು ಏನೋ ಒಂದು ಇದಕ್ಕೋಸ್ಕರ ಹಾಕಿರ್ತೀರಾ, ಒಂದು ಸೈಟ್ ಬಿಸ್ನೆಸ್ ಆ ರೀತಿಯಲ್ಲಿ ಹಾಕಿರ್ತೀರಾ, ಅದರಿಂದ ಬರಬೇಕು. ಈ ರೀತಿ ಇನ್ ಡೀಟೇಲ್ ಆಗಿ ಬರೆಯಿರಿ. ಇನ್ ಡೀಟೇಲ್ ಬರೋದ್ರಾಗ ಅಲ್ಲಿ ನಿಮ್ಗೆ ಬೇಗ ಸಕ್ಸಸ್ ಆಗುತ್ತೆ, ಇನ್ನು ಬೇಗ ಬರುತ್ತೆ ಅಂತ ಹೇಳಬಹುದು. ಮತ್ತೆ ಜಾಬ್ ಬಗ್ಗೆ ನನಗೆ ಜಾಬ್ ಸಿಗಲಿ ಅನ್ನೋದಲ್ಲ, ಜಾಬ್ ಯಾವ್ದು ಬೇಕು, ಎಂಥದ್ದು ಬೇಕು. ಇವಾಗ ಜಾಬ್ ಅಂದ್ರೆ ಯಾವುದೋ ಒಂದು ಸಿಗುತ್ತೆ, ಅವಾಗ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇರ್ತೈತೋ ಇರಲ್ವೋ, ಇಲ್ಲ ನಿಮ್ಗೆ ಕಂಫರ್ಟಬಲ್ ಆಗುತ್ತೋ ಆಗಲ್ವೋ ಗೊತ್ತಿಲ್ವಲ್ಲ. ಫರ್ಗಿವ್ನೆಸ್ ನಾನು ಹೇಳಿದೆ, ಲವರ್ಸ್ ಆ ವಿಚಾರದಲ್ಲಿ, ಸಂಬಂಧಗಳ ವಿಚಾರದಲ್ಲಿ ಫರ್ಗಿವ್ನೆಸ್ ಮಾಡಿಬಿಟ್ಟು ಅವ್ರ ಬಗ್ಗೆ ಕ್ಷಮಿಸ್ಬಿಟ್ಟು ಆಮೇಲೆ ನೀವು ಆ ರಿಲೇಷನ್ಸ್ ಬಗ್ಗೆ ನಾನು ಬರಿಬೇಕಾ ಬೇಡವಾ ನೋಡಿ. ಕಮ್ಯುನಿಕೇಶನ್ ಕ್ಲಿಯರ್ಲಿ. ನಾನು ಜಾಬ್ ಬಗ್ಗೆ ಹೇಳಿದೆ, ನಿಮ್ಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಬರೆದು ಕ್ಲಾರಿಟಿ ತಗೊಂಡು ಮಾಡಿ ಅಂತ ಹೇಳಿದೆ, ಅದ್ರ ಬಗ್ಗೆ ಬಂದಿದೆ. ನೆಕ್ಸ್ಟ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಬಿಸ್ನೆಸ್ ಇಲ್ಲ ಮನಿ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತಗೊಂಡು ಅದು ನಂಗೆ ಬೇಕಾ ಬೇಡವಾ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದೆ. ಮತ್ತೆ ನ್ಯಾಯ ನಿರ್ಣಯಿಸುತ್ತೆ ನಿಮಗೆ, ಅದು ಜ್ಞಾನ, ಬುದ್ಧಿವಂತಿಕೆ, ಮನಸ್ಸಿನ ಸ್ವಾತಂತ್ರ್ಯವನ್ನು ಸಿಗುತ್ತೆ. ನೀವು ಮಾಡೋದನ್ನ ಒಂದು ದೇವ್ರ ಮೇಲೆ ಭರವಸೆ ಮಾಡಿ, ಇಲ್ಲ ನೀವು ನಂಬ್ತಾ ಇರೋ ಗುರುಗಳೇ ಭರವಸೆ ಮಾಡಿ, ಏಂಜಲ್ಸ್ ಮೇಲೆ ನಿಮ್ಗೆ ಅವ್ರು ಇಷ್ಟ ಆಗುತ್ತೋ ಅವ್ರ ಮೇಲೆ ಭರವಸೆ ಇಟ್ಟು ನೀವು ಮಾಡಿ, ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಧ್ಯಾನದ ಬಗ್ಗೆ ಹೇಳೋದು ಮರ್ತೆ. ಬರೆದು ಬಿಟ್ಟು ಅದನ್ನು ಸುಟ್ಟಿ ಮತ್ತೆ ಒಂದು 7 ನಿಮಿಷ ಧ್ಯಾನ ಮಾಡಿ, 7 ನಿಮಿಷ ಧ್ಯಾನ ಮಾಡಿ, ಇಲ್ಲ ಜಪ ಮಾಡಿ, ಇಲ್ಲ ಪ್ರಾರ್ಥನೆ ಮಾಡಿ. ನಿಮಗೆ ಸೇರಿರೋದು ಏನು ಮಾಡ್ತೀರೋ ಆ ಧ್ಯಾನದಲ್ಲಿ ವಿಜುವಲೇಷನ್ ಮಾಡಿ. ಧ್ಯಾನ ಅಂದರೆ ಸುಮ್ಮನೆ ಅಲ್ಲ, ವಿಜುವಲೇಷನ್. ಇವಾಗ 7 ಬರ್ದಿರ್ತೀರಲ್ವ, 7 ಮ್ಯಾನಿಫೆಸ್ಟೇಷನ್ ಬರ್ದಿರ್ತೀರಲ್ವ, ಆ 7ನ್ನ ನೀವು ತಗೊಂಡು ಅಫರ್ಮೇಷನ್ಸ್ ತಗೊಂಡು ನೀವು ಹೇಳಿ. ಆ 7ನ್ನು ವಿಜುವಲೇಷನ್ ಮಾಡಿದಾಗ ಬೇಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ತಗೊಳುತ್ತೆ. ಆವಾಗ ನಿಮಗೆ ಆ ಕೆಲಸಗಳು ಬೇಗ ನಿರ್ವಹಿಸ್ಕೊಡುತ್ತೆ. ಈ ಥರ ಈ ಕಾರ್ಡ್ಸಲ್ಲಿ ಬಂದಿರೋದು, ಏನು ಇದು ಚಿಂತೆ ಬೇಡ, ಆಗುತ್ತೆ, ಸಕ್ಸಸ್ ರೀತಿಯಲ್ಲೇ ಇದೆ. ಯೋಚನೆ ಬೇಡ, ಜಾಸ್ತಿ ಚಿಂತೆಯಿಂದ ಇರ್ತೀರ. ನಾನು ಮಾಡಿಬಿಟ್ಟು ಅದನ್ನು ನಾನು ಬರೆದಿದ್ದೀನಿ, ಅದು ಆಗುತ್ತೋ ಆಗಲ್ವೋ ಅನ್ನೋ ಚಿಂತೆ ಬೇಡ. ಮತ್ತು ದುಡ್ಡಿನ ವಿಚಾರದಲ್ಲಿ ನನಗೆ ಕಷ್ಟ ಆಗ್ತಾ ಇದೆ, ಆಗುತ್ತೋ ಆಗಲ್ವೋ ಅನ್ನೋದು ಬೇಡ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಹಾಗೆ ಆಗುತ್ತೆ. ಸ್ವಲ್ಪ ಫ್ರೀಯಾಗಿ ಬಿಡಿ, ಫ್ರೀ ವರ್ಡ್ ಆಗಿರಬೇಕಾಗಿರೋದು. ನೀವು ಬರ್ದಿದ್ದೀನಿ, ಯೂನಿವರ್ಸಲ್ಗೆ ಒಪ್ಸಿದ್ದೀನಿ, ಅದು ಆಗುತ್ತೆ ಅನ್ನೋ ವಿಶ್ವಾಸದಿಂದ ನೀವು ಇರಬೇಕು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ತಲುಪಲಿ. ಹಾರ್ಮೋನೈಸ್ ಪಾತ್ ಚಾನಲ್ ಸಕ್ಸಸ್ ಒಂದು ಗುರಿ ತಲುಪುತ್ತೆ. ನಿಮ್ಮ ಗುರಿಗಳು ತಲುಪೋದಕ್ಕೆ ಇದೊಂದು ದಾರಿ ಅಂತ ಹೇಳ್ಬೋದು. ಯಾರಿಗೆಲ್ಲ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್ ಬೇಕು ಅನಿಸ್ತಾಯಿತ್ತು, ಅವರು 1/2 hour ಇರುತ್ತೆ ಡೈಲಿ, 21 days ಜಾಯ್ನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಜನಕ್ಕೆ ಹಾರ್ಮೋನೈಸ್ ಪಾತ್ ಚಾನಲ್ ತಲುಪಲಿ. ಅವರಲ್ಲಿರುವ ಜ್ಞಾನ ಇನ್ನಷ್ಟು ಹೆಚ್ಚಲಿ, ಅವ್ರಿಗೂ ಹೀಲಿಂಗ್ ಆಗುತ್ತೆ. ಅವರು ಗೊಂದಲದಲ್ಲಿರ್ತಾರೆ, ಅವ್ರಿಗೂ ಒಂದು ಸಕ್ಸಸ್ ದಾರಿಗೆ ಸಿಕ್ಕಂಗಾಗುತ್ತೆ. ನಿಮ್ಮ ಪ್ರೋತ್ಸಾಹ ನಿಮ್ಮಿಂದ ಇನ್ನಷ್ಟು ಜನಕ್ಕೆ ಸಿಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.